ಒಡಿಶಾದಲ್ಲಿ ಬೆಂಗಳೂರು ಮೂಲದ ಯುವತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಜಿಂದಾಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ನೇಹಾ ರಾವ್ ಅನ್ನುವಂತ ಯುವತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಅವರ ತಂದೆ ಕೊಲೆಯಾಗಿದ್ದಾರೆ ನನ್ನ ಮಗಳು ಅನ್ನುವಂತ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಂದಾಲ್ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನೇಹಾ ಅವರು ಕೆಲಸ ಮಾಡ್ತಾ ಇದ್ರು. ಮೂಲತಃ ಬೆಂಗಳೂರಿನವರು, ಕಮಲಾನಗರದಲ್ಲಿ ವಾಸ ಇದ್ದವರು. ಉದ್ಯೋಗದ ನಿಮಿತ್ತ ಒಡಿಶಾದಲ್ಲಿ ವಾಸ ಇದ್ರು ಅಥವಾ ಒಡಿಶಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಈಗ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಅವರ ತಂದೆ ಆರೋಪವನ್ನು ಮಾಡ್ತಾ ಇರೋದು ನನ್ನ ಮಗಳು ಕೊಲೆಯಾಗಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ಏನಾಗಿರೋದು ನೇಹಾ ಅವರಿಗೆ? ತಂದೆಗೆ ಯಾಕೆ ಈ ಅನುಮಾನ, ಕೊಲೆ ಇರಬಹುದು ಅನ್ನುವಂಥ ಅನುಮಾನ ಯಾಕೆ? ರಕ್ಷತ್, ನೇಹಾ ಪ್ರಕರಣದಲ್ಲಿ ಅವರ ತಂದೆಗೆ ಕೊಲೆ ಆಗಿರಬಹುದು ಅನ್ನೋ ಅನುಮಾನ ಮೂಡಲು ಕಾರಣ ಆಗಿರುವಂತದ್ದು ಆ ಒಂದು ಸೀನ್. ಅಂದ್ರೆ ಅವರ ಮೃತದೇಹವನ್ನು ನೋಡಿದಂತಹ ಸಂದರ್ಭದಲ್ಲಿ ಕತ್ತಿನ ಭಾಗಕ್ಕೆ ಗಾಯ ಆಗಿರುತ್ತೆ, ಕಾಲಿನ ಭಾಗಕ್ಕೆ ಗಾಯ ಆಗಿರುತ್ತೆ, ಮುಖದ ಭಾಗ ಕೂಡ ಗಾಯ ಆಗಿರುತ್ತೆ. ಒಂದ್ ವೇಳೆ ಅವರು ಸುಸೈಡ್ ಏನಾದ್ರೂ ಮಾಡ್ಕೊಂಡಿದ್ರೆ ಕತ್ತಿನ ಭಾಗದಲ್ಲಿ ಮಾತ್ರ ಆಗ್ಬೇಕಾಗಿತ್ತು. ಇದು ಈ ರೀತಿಯ ಹಲ್ಲೆ ಆಗಿರುವಂತಹ ಮಾರ್ಕ್ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಅವರಿಗೆ ಕೊಲೆ ಅಂತ ಅನುಮಾನ ಮೂಡಿರುವಂತದ್ದು. ಇಷ್ಟೇ ಅಲ್ಲ, ಯಾಕಂದ್ರೆ ನಿನ್ನೆ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ನೇಹಾ ತನ್ನ ತಾಯಿ ಜೊತೆ ಎಂದಿನಂತೆ ಚಾಟಿಂಗ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಪ್ರಾಣಿ ಪ್ರಿಯರ್ ಆಗಿರೋದ್ರಿಂದ ಡೈಲಿ ಕೂಡ ಅವರು ವಿಡಿಯೋ ಕಾಲ್ ಮೂಲಕ ಮಾತನಾಡ್ತಾರೆ. ನಿನ್ನೆ ಕೂಡ ಅದೇ ರೀತಿ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ರು. 9 ಗಂಟೆ ಸುಮಾರಿಗೆ ಮಾತಾಡಿದ್ರು. ತದನಂತರದಲ್ಲಿ 9:30 ಸುಮಾರಿಗೆ ಚಾಟಿಂಗ್ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ನಿನ್ನೆ ಸಂಜೆವರೆಗೆ ಮಾಹಿತಿ ಬರುತ್ತೆ. ಒಂದು ವೇಳೆ ಸುಸೈಡ್ ಏನಾದ್ರೂ ಆಗಿದ್ದಿದ್ರೆ ಈ ರೀತಿಯ ನಿನ್ನೆ ರೂಟೈನ್ ಡೆವಲಪ್ಮೆಂಟ್ ಏನಿದೆ ಅದು ಆಗ್ತಿರ್ಲಿಲ್ಲ. ಜೊತೆಗೆ ಸುಸೈಡ್ ಆಗಿದ್ರೆ ಕತ್ತಿನ ಭಾಗ ಮಾತ್ರ ಗಾಯ ಆಗ್ಬೇಕಾಗಿತ್ತು, ಬೆನ್ನಿನ ಭಾಗ ಆಗಿರ್ಬೋದು, ಮುಖದ ಭಾಗದಲ್ಲಿ ಯಾಕೆ ಈ ರೀತಿ. ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆಗೆ ಸುಧೀಂದ್ರ ರಾವ್, ಮೃತ ಯುವತಿ ನೇಹಾ ರಾವ್ ಅವರ ತಂದೆ, ಫೋನ್ ಸಂಪರ್ಕದಲ್ಲಿ. ಸುಧೀಂದ್ರ ರಾವ್ ಅವರೇ ನಮಸ್ತೆ. ನಮಸ್ಕಾರ. ತುಂಬಾ ಬೇಸರ ಆಯ್ತು ವಿಚಾರ ಕೇಳಿ. ಯಾಕೆ ಸರ್ ತಮಗೆ ಅನುಮಾನ ಇದೆ ಮಗಳ ಸಾವಿನ ಬಗ್ಗೆ? ಸರ್, ನಾರ್ಮಲಿ ಅವ್ರಿಗೆ ನೋಡಿ, ಈಗ ನೇಣು ಹಾಕೊಳ್ತಾರೆ ಇತ್ತು ಅಂದ್ರೆ ಇದಾಗುತ್ತೆ. ನೋಡಿ, ಬರೀ ಕತ್ತತ್ರ ಮಾತ್ರ ಮಾರ್ಕ್ಸ್ ಇದಿರುತ್ತೆ. ಈಗ ಏನಾಗಿದೆ, ಹಣೆ ಮೇಲೆಲ್ಲ ಮಾರ್ಕ್ ಆಗಿದೆ. ಹಣೆ ಮೇಲೆ ಮತ್ತೆ ಎಲ್ಲ ಕಡೆ ಸಹ ಸಮಾಜ ಮಾರ್ಕಿಂಗ್ ಆಗಿದೆ. ಸುಧೀಂದ್ರ ಅವರು ಎಷ್ಟು ವರ್ಷದಿಂದ ಒಡಿಶಾದಲ್ಲಿದ್ರು ನೇಹಾ ಅವರು? ಎಷ್ಟು ವರ್ಷದಿಂದ ಇದ್ರು ಅವರು ಒಡಿಶಾದಲ್ಲಿ? 2 ವರ್ಷ ಅಂತ ಕಾಣುತ್ತೆ. ಏನ್ ಕೆಲಸ ಮಾಡ್ತಾ ಇದ್ರು ಸುಧೀಂದ್ರ ಅವರೇ? ನೋಡು ಸರ್, ಇವ್ರು ಬಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರು. ಕೊನೆಯದಾಗಿ ಯಾವಾಗ ಮಾತನಾಡಿದ್ದು ತಾವು ಅವ್ರ ಜೊತೆಗೆ? ಯಾವಾಗ ಮಾತನಾಡಿದ್ರಿ ಕೊನೆಯದಾಗಿ? ನಿನ್ನೆ ಅವ್ರ ತಾಯಿ ನಿನ್ನೆ ಅವ್ರ ತಾಯಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕಿದ್ರು. ಅದಾದ್ಮೇಲೆ 8 ಗಂಟೆಗೆ ಮತ್ತೆ ಈಗ ಅವರು ಗುಡ್ ಮಾರ್ನಿಂಗ್ ಅಂತ ಹಾಕಿದ್ರು. ಆದ್ಮೇಲೆ ಈಗೇನು ಮತ್ತೆ ಎರಡು ಟೆಸ್ಟ್ ಅವಳು ಮತ್ತೆ ಅವ್ರ ಅಮ್ಮ ಮಾಡಿದ್ದಾರೆ. ಆಮೇಲೆ ಮತ್ತೆ ಅದಕ್ಕೆ ರಿಪ್ಲೈ ಏನು ಮಾಡಿಲ್ಲ. ಪೊಲೀಸರಿಂದ ಏನಾದರೂ ಮೆಸೇಜ್ ಬಂದಿದೆಯಾ ತಮಗೆ ಅಲ್ಲಿಂದ, ಒಡಿಶಾದ ಪೊಲೀಸರಿಂದ? ಇವಾಗ ಪೊಲೀಸ್ನವರು ಜೊತೆ ಬಂದಿದ್ದೀನಿ, ಮಹಾಜರಿ ಮಾಡಕ್ ಬಂದಿದ್ದಾರೆ. ಅದಕ್ಕೆ ನಾನು 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಓಕೆ, ತಾವು ಈಗ ಕಂಪ್ಲೇಂಟ್ ಕೊಟ್ರಾ ಸುಧೀಂದ್ರ ಅವರೇ? ಕೊಟ್ಟಿದ್ದೀನಿ ಸರ್. ಏನ್ ಹೇಳ್ತಾರೆ ಪೊಲೀಸರು? ಯಾರ ಜೊತೆಗೆ ಇದ್ರು ನೇಹಾ ರಾವ್ ಅವರು? ಒಬ್ಬರೇ ಇರ್ತಿದ್ರಾ? ಇಲ್ಲ, ಅವ್ರ ಜೊತೆಗೆ 3 ಬೆಡ್ರೂಮ್ ಸ್ನೇಹಿತರ ಜೊತೆಗೆ ಇದ್ರ? 3 ದಿನ ಶೇರಿಂಗ್ ಹಾಸ್ಟೆಲ್ ತರ. ಸುಧೀಂದ್ರ ಅವರೇ, ಈಗ ಪೊಲೀಸರು ಏನ್ ಹೇಳಿದ್ರು ತಮಗೆ? ಅಶ್ಯೂರೆನ್ಸ್ ಕೊಟ್ರ? ಇನ್ನು ಏನು ಹೇಳಿಲ್ಲ. ಜಸ್ಟ್ ಇವಾಗ ತಾನೇ ಮಹಾಚರಿ ಮಾಡಕ್ ಬಂದಿದ್ದಾರೆ. ಓಕೆ, ಮಹಾಚರಿ ಮಾಡಕ್ ಬಂದಿದ್ದಾರೆ ಈಗ ತಾನೇ. ಇನ್ನ ಏನು ಇಲ್ಲ, ಇನ್ನ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ನೇಹಾ ಅವರು ಏನಾದ್ರು ಕಷ್ಟದ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರ ತಮ್ಮ ಬಳಿ ಅಥವಾ ತಮ್ಮ ಮನೆಯವರ ಜೊತೆಗೆ ಏನಾದ್ರು? ಏನಿಲ್ಲ ಸರ್, ಅಂತ ಏನಿಲ್ಲ. ಏನಿಲ್ಲ. ಹಲೋ, ಎಸ್, ಥ್ಯಾಂಕ್ ಯು ಸುಧೀಂದ್ರ ಅವರೇ. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದವರ ತಂದೆ ಮಾತನಾಡ್ತಾ ಇರೋದು. ಅವರಲ್ಲಿ ಒಡಿಶಾದಲ್ಲಿದ್ದಾರೆ, ಪೊಲೀಸರು ಮಹಜರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಹೆಚ್ಚು ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನ್ಸುತ್ತೆ. ಬಟ್ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಗಳ ಸಾವು ಅದು ಕೊಲೆ ಇರಬಹುದು ಅನ್ನೋ ಅನುಮಾನವನ್ನು ಅವರು ವ್ಯಕ್ತಪಡಿಸ್ತಾ ಇರೋದು. ಕಾರಣ ಏನು ಅಂತಂದರೆ, ಬಾಡಿ ಸಿಕ್ಕಂಥ ಅಥವಾ ಆ ಮೃತದೇಹ ಇದ್ದಂಥ ರೀತಿ ಇದೆಯಲ್ಲ, ಅದರ ಬಗ್ಗೆ ನಮಗೆ ಅನುಮಾನ ಇದೆ. ಹಣೆಗೆಲ್ಲ ಗಾಯ ಆಗಿದೆ, ಹಣೆಯಲ್ಲೆಲ್ಲ ರಕ್ತದ ಕಲೆ ಇದೆ ಅನ್ನೋದು ಅವರಿಗೆ ಇರುವಂಥ ಅನುಮಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.